ಹಚ್ಚಾರ? 3 ಆಫರ್ ಇತ್ತಲ್ಲ ಅವಾಗೇನೆ ಕೊಟ್ಟಿದ್ರು ಅಂತೇಳಿ. ಏನು ಚಳಿ ಬಿಡ್ತೀಯಾ? ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಲೀಲಾ, ನೀವು ನೋಡ್ತಾ ಇದ್ದೀರಾ ಜಾನ್ವಿ ಎಂಬ್ರಾಯ್ಡ್ರಿ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ. ಟಿಫನ್ ಮಾಡಕತ್ತೀನಿ, ಉದ್ದಿನ ವಡಿ. ಸೊ ಬರ್ರಿ, ಇವತ್ತು ಫುಲ್ ಡೇ ಏನೇನು ಆಗ್ತೈತಿ ಶೇರ್ ಮಾಡ್ತೀನಿ ಅಂತ, ಪೂರ್ತಿ ವಿಡಿಯೋ ನೋಡ್ರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರಿಯಾಕತ್ತೀನಿ ಫ್ರೆಂಡ್ಸ್, ನೋಡೋಣ ಹೆಂಗೆ ಬರ್ತಾವ ಅಂತೇಳಿ. ಚೂರು ಸೋಡಾ ಹಾಕಿನಿ. ಸೋಡಾ ಹಾಕಲಿಲ್ಲ ಅಂದ್ರೆ ಗಟ್ಟಿ ಆಗೇ ಆಗ್ತಾವೆ ಫ್ರೆಂಡ್ಸು. ಜಾಸ್ತಿ ನೀರು ಹಾಕಬಾರ್ದು, ಗಟ್ಟಿನ ರುಬ್ಬಬೇಕು. ಅದೆಲ್ಲ ಪ್ರೊಸೀಜರ್ ನಾನು ವಿಡಿಯೋ ಮಾಡಲಿಲ್ಲ ಹೆಂಗಂತೇಳಿ ಒಂದಿಷ್ಟು ರುಬ್ಬಿಟ್ಟಿನಿ. ವಡೆ ಮಾಡಿ ಕೊಟ್ಟೆ ಅಂದರೆ ತಿಂದು ಸ್ಕೂಲಿಗೆ ಹೋಗ್ತಾರ. ಮಾನ್ಯ ಆತನ ಹಾಲು ಕುಡಿದು ಅಲ್ಲಿಡು. ಇಟ್ಟು ಬಿಚ್ಕೊಂಡು ದೊಡ್ಡದೈತಲ್ಲ ಕೊಂಬು, ಅದ್ರಲ್ಲೇ ಬಾಚ್ಕೊ. ಅಕ್ಕಿನ ಯಾಕೆ ಹೊಡದಿ? ಚಿಟ್ಟಿನ ಜಾನಿನ ಯಾಕೆ ಹೊಡದಿ? ಬಾಯ್ಲೆ ದೊಡ್ಡ ಡಾನ್ ಆಗಿನ ಜನ್ಮಕ್ಕೆ ಹೋಗೋ. ಏನ್ ಹ್ಞೂ ಹೊಡಿಬಾರ್ದು ಅಕ್ಕವನ್ನ. ಸಾರಿ ಅಕ್ಕವ ಅಂತ ಕೇಳೋಗು. ಏನಂತಿ? ಸಾರಿ ಅಕ್ಕವನ್ನ. ಓ ಹಾಂ ಹಾಂ, ಈಗ ಅನ್ನಿಸ್ತೇನೆ ತಡಿ ಮತ್ತ. ಚೆನ್ನಾಗಿದ್ಯಾ? ಸಾರಿ ಅಕ್ಕವನ್ನು. ಹಾ, ಅಕ್ಕ ಚೆನ್ನಾಗಿದ್ದಾಳ? ನೋಡ್ರಿ ಯಾವ ಥರ ಆಗ್ಯಾವ ಅಂತೇಳಿ. ವಾವ್, ನೋಡ್ರಿ ಮಸ್ತ್ ಆಗ್ಯಾವ, ಕ್ರಿಸ್ಪಿ ಕ್ರಿಸ್ಪಿ. ಪ್ರತಿ ಸಲ ಮಾಡಿದಾಗ ಸ್ವಲ್ಪ ಗಟ್ಟಿ ಆಗ್ತಿತ್ತು, ಚಲೋ ಆಗ್ಯಾವ ಈ ಸಲ. ನೆಗಡಿ ನೆಗಡಿ, ಫುಲ್ ನೆಗಡಿ. ಇದೇನಿದು? ನೇಲ್ ಪಾಲಿಶ್ ಯಾರು ಹಚ್ಚಾರ? ವಾವ್, ಯಾರು ಹಚ್ಚಾರ? ಹೌದಾ? ಯಾವ ಕಲರ್ ಇದು? ಯಾವ ಕಲರ್ ಅದ? ಯಾವ ಕಲರ್? ನಿನ್ ಕಣ್ಣೆಲ್ಲದವು? ಮೂಗು, ಬಾಯಿ, ಬಾಯಿ ಬಾಯಿ, ಹಲ್ಲು ಹಲ್ಲು ಹಲ್ಲು, ಹಾ, ಕಿವಿ. ಹೌದಾ? ಕೂದಲ, ತಲೆ, ಹಾ, ಕೈ ಎಲ್ಲದವು? ಹೌದಾ? ಏನ್ ಕೇಳಿದ್ರು ಆಗ ಕೊಟ್ಬಿಡ್ಬೇಕು. ಕೊಡ್ಲಿಲ್ಲ ಅಂದ್ರ ಇದೊಂದು ಕಲ್ತ್ ಬಿಟ್ಟಾಳ, ನಾ ಚಾಳಿ ಬಿಡ್ತೀನಿ ಅಂತೇಳಿ. ಏನು ಚಾಳಿ ಬಿಡ್ತೀಯಾ? ಬಿಡ್. ಹೋಗ್. ಅಲ್ಲಲ್ಲಲ್ಲಲ್ಲ, ಇಲ್ಲೇ ಹೋಗಕ್ಕೆ ಇಷ್ಟು ಬಿಲ್ಡಪ್ಪ. ಬಾಯ್ಲಿ ಬಾಯ್. ಸೊ ಚೀಟನ್ ಚೂರು ಆಟ ಆಡಿಸಿ ಮಲಗಿಸಿ ವರ್ಕ್ ಸ್ಟಾರ್ಟ್ ಮಾಡಿದೆ. ಸೊ ನಿನ್ನೆ ವಿಡಿಯೋ ಒಳಗೆ ಮಷಿನ್ ಬಗ್ಗೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಭಾಳ ಜನ ಕೇಳತ್ತೀರಿ, ಭಾಳಷ್ಟು ಜನ ನನಗೆ ಕಾಲ್ ಮಾಡಿದ್ರಿ. ಅವ್ರ ನಂಬರ್ ನಾನು ಸೇವ್ ಮಾಡಿಲ್ಲ, ಮಷಿನ್ ಸೆಲ್ ಮಾಡಿಸ್ಕೊಡ್ರಿ ಅಂತ. ಸೊ ಅವರು ವಾಪಸ್ ಕಾಂಟ್ಯಾಕ್ಟ್ ಮಾಡ್ಬೋದಾ? ಈ ವಿಡಿಯೋ ಏನಾದರೂ ನೋಡಕತ್ತಿದ್ರೆ ಕಾಂಟ್ಯಾಕ್ಟ್ ಮಾಡಿರಿ ವಾಪಸ್ಸು. ಆಮೇಲೆ ದಯವಿಟ್ಟು ಕಾಲ್ ಮಾಡಿಬಿಡ್ರಿ. ಯಾರಿಗೆ ಮಷಿನ್ ಬೇಕಲ್ಲ ಇಂಟ್ರೆಸ್ಟೆಡ್ ಅಂತ ಹೇಳ್ರಿ. ಯಾರಿಗೆ ಮಷಿನ್ ಸೆಲ್ ಮಾಡಬೇಕಲ್ಲ ಅವ್ರ ಮಷಿನ್ ಫೋಟೋ, ಆಮೇಲೆ ಎಷ್ಟು ಅಮೌಂಟಿಗೆ ಕೊಡ್ತಾರೆ, ಆಮೇಲೆ ಬಿಲ್ಲು ಈ ಥರ ಕಳಿಸ್ಬೇಕಾಗ್ತತಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ನಾನು ನಿಮ್ಗೆ ನಂಬರ್ ಶೇರ್ ಮಾಡ್ತೀನಿ. ಡೀಟೇಲ್ಸ್ ಎಲ್ಲ ಕೊಟ್ಟೆ ಬಿಟ್ಟಿರ್ತಾರಲ್ಲ, ಸೊ ಅದಕ್ಕೆ ಅವರು ಒಪ್ಪಿಗೆ ಇತ್ತಂದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಇಷ್ಟು ಮಾತ್ರ ಹೇಳ್ಬೋದು. ಅದಾದಮೇಲೆ ಏನಂದ್ರೆ ಮಷಿನಿಗೆ ಜಾಸ್ತಿ ರೇಟ್ ಬರಲ್ಲ ಫ್ರೆಂಡ್ಸ್. ಇನ್ನಷ್ಟು ದಿನಕ್ಕಂದ್ರೆ ಸಣ್ಣ ಮಷಿನ್ ಎಲ್ಲ ಕಮ್ಮಿ ಆಗ್ಯಾವ ಈಗ ಆಲ್ಮೋಸ್ಟ್. ಹಾಗಾಗಿ ನಾವು ಸಣ್ಣ ಮಷಿನ್ ಕೊಟ್ಟು ದೊಡ್ಡ ಮಷಿನ್ ತೊಗೊಂಡಿರೋದು. ಆಮೇಲೆ ಮಷಿನ್ ಬಗ್ಗೆ ಜಾಸ್ತಿ ಡೀಟೇಲ್ಸ್ ನಾವೀಗ ನನ್ನ ಮಷಿನ್ ಹೋಗಿರೋದು ಹೆಂಗಂದ್ರೆ ಡೈಲಿ ವಿಡಿಯೋ ಮಾಡ್ತಾ ಇರ್ತೀವಲ್ಲ, ಅದ್ರ ಬಗ್ಗೆ ಎಲ್ಲ ಗೊತ್ತಿರ್ತೈತೆ, ಅದ್ರ ಕಂಡೀಷನ್ ಏನು ಇರುತ್ತೆ ಅಂಥೇಳಿ. ಆಮೇಲೆ ಸೆಕೆಂಡ್ ಹ್ಯಾಂಡ್ ತೊಗೊಂಡಾಗ ಸ್ವಲ್ಪ ಸಣ್ಣ ಪುಟ್ಟ ಖರ್ಚು ಮಾಡಲೇಬೇಕಾಗ್ತದೆ ನಾವು. ಹೊಸ ಮಷಿನ್ ಬಂದಂಗೆ ಬರೋದಿಲ್ಲ, ಆಲ್ರೆಡಿ ಯೂಸ್ ಆಗಿರೋದ್ರಿಂದ ಸ್ವಲ್ಪ ಬರ್ತಾವೆ. ಇವನ್ನೆಲ್ಲ ನಾವು ಫೇಸ್ ಮಾಡುವಂಗಿದ್ರೆ ಅಷ್ಟು ಸೆಕೆಂಡ್ ಹ್ಯಾಂಡ್ ಮಷಿನ್ ತೊಗೊಳ್ಬೇಕು.
ಸೊ ಅದಾದಮೇಲೆ ಸಣ್ಣ ಮಷಿನಿಗೆ ಸದ್ಯಕ್ಕಂತೂ ರೇಟ್ ಜಾಸ್ತಿ ಇಲ್ಲ, 30-40 ಈ ಥರನ ತೊಗೊಳ್ಳೋದು. ಶಾಪಲ್ಲಿ ನಾವು ಇದು ಮಾಡ್ತೀವಲ್ಲ, ಅದು ಕೊಟ್ಟು ವಾಪಸ್ ರಿಟರ್ನ್ ದೊಡ್ಡ ಮಷಿನ್ ತೊಗೊಳಕ್ಕೆ ಎಕ್ಸ್ಚೇಂಜ್ ಆಫರ್ ಅಂತೇಳಿ ಭಾಳ ರೇಟ್ ಬರೋಲ್ಲ. ಸೊ ನಾವೀಗ ಹಿಂಗೆ ಪರ್ಸ್ನಲಿ ಸೆಲ್ ಮಾಡಿದಾಗ ಮಾತ್ರ ನಮ್ಗೆ ಜಾಸ್ತಿ ರೇಟ್ ಬರುತ್ತೆ ಅಂತ ಹೇಳ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡಿರಿ ಯಾರಿಗೆಲ್ಲ ಬೇಕು ಅಂಥೇಳಿ. ಮೈಸೂರವರು ನನ್ನ ನಿಮ್ಮದೇ ಮಷಿನ್ ತೊಗೋಬೇಕಂತ ಹೇಳಿ ಅನ್ನಕತ್ತಿದ್ರು, ಭಾಳ ಎಫರ್ಟ್ ಹಾಕಿದ್ರು ಅವರು. ಬಟ್ ನಮ್ಗೆ ಅಲ್ಲಿ ಕಳ್ಸೋಕ್ಕಾಗಲಿಲ್ಲ, ಯಾಕಂದ್ರೆ ಡೈಲಿ ನಮ್ಮದು ಬ್ಲಾಗ್ ನೋಡ್ತಿರ್ತಾರಲ್ಲ, ಮಷಿನ್ ಕಂಡೀಷನ್ ಎಲ್ಲ ಗೊತ್ತಿರ್ತೈತೆ ಅವರಿಗೆ. ಸೊ ಹಾಗಾಗಿ ಈಗ ನೀವು ಪರಿಚಯ ಇರಲ್ಲಲ್ಲ ಒಬ್ರಿಗೊಬ್ರು, ಮಷಿನ್ದು ಕಂಡೀಷನ್ ಗೊತ್ತಿರಲ್ಲ. ಸೊ ಹಾಗಾಗಿ ರೇಟು ಭಾಳ ಕಮ್ಮಿ ಬರುತ್ತೆ. ಇದೊಂದು ನೆನಪಿಟ್ಕೋಬೇಕಾಗ್ತತಿ ಸೆಲ್ ಮಾಡೋರು. ಆಮೇಲೆ ಈಗೆಲ್ಲರೂ ದೊಡ್ಡ ಮಷಿನ್ ತೊಗೊಳೋದ್ರಿಂದ ದೊಡ್ಡ ಮಷಿನೂ ಅದ್ರ ರೇಟ್ ಮೇಲೆ ಡಿಪೆಂಡ್ ಅದಾವೆ, ಫ್ರೇಮ್ ಮೇಲೆ ಡಿಪೆಂಡ್ ಅದಾವೆ. ಕೇಳ್ತಿರ್ತೀರಿ ನನಗೆ ಫ್ರೇಮ್ ಸೈಜ್ ನಾವು ಯಾವ ಥರ ತೊಗೋತೀವಿ. ದೊಡ್ಡ ಫ್ರೇಮ್ ಸೈಜ್ ತೊಗೊಂಡ್ರೆ ಹೆಚ್ಚಿಗೆ ಅಮೌಂಟು, ಸಣ್ಣ ತೊಗೊಂಡ್ವಿ ಅಂದ್ರೆ ಕಮ್ಮಿ ಅಮೌಂಟ್ ಇರ್ತೈತಿ. ಎಲ್ಲಿ ತೊಗೋಬೇಕು, ಹೆಂಗೆ ತೊಗೋಬೇಕು ಅಂತ ಹೇಳ್ತಿರ್ತೀರಿ. ನಿಮ್ಗೆ ಯಾವ್ದು ಹತ್ತಿರದ ಸಿಟಿ ಆಗ್ತೈತಲ್ಲ ಅಲ್ಲೇ ತೊಗೊಂಡ್ರೆ ಬೆಟರ್. ಆಮೇಲೆ ಸರ್ವಿಸ್ ಅವೈಲೇಬಲ್ ಇರ್ತೈತಿ. ನಮ್ಗೆ ತಿಳಿದಂಗೆ ನಾವಿಲ್ಲಿ ಹುಬ್ಳಿ ಒಳಗೆ ತೊಗೊಂಡಿರೋದ್ರಿಂದ ನಮ್ಗೆ ಸರ್ವಿಸಿಗೇನು ಕೊರತೆ ಇಲ್ಲ. ಬೆಳಗಾಂ ಒಳಗೆ ಒಂದು ಶಾಪ್ ಓಪನ್ ಆಗಕತ್ತೈತಿ. ಸೊ ನಿಮ್ಗೆ ಹತ್ತಿರ ಯಾವ್ದು ಆಗ್ತೈತಿ ಅದರಲ್ಲಿ ನೀವು ತೊಗೊಳ್ಬೋದು. ಇನ್ನು ಯಾವ ಮಷಿನ್ ಚಲೋ ಬರ್ತೈತೆ ಅಂತ ಕೇಳ್ತಾ ಇರ್ತೀರಿ. ಎಲ್ಲ ಮಷಿನು ಸೇಮ್ ವರ್ಕ್ ಮಾಡ್ತೈತಿ. ಈಗ ನಾವು ಟೈಲರಿಂಗ್ ಮಷಿನ್ ಬೇಸಿಕ್ ಯಾವ ಥರ ವರ್ಕ್ ಮಾಡುತ್ತೆ, ಜೂಕಿ ಜಾಕ್ ಅವೆಲ್ಲ ವರ್ಕ್ ಮಾಡ್ತೈತಿ. ಸ್ವಲ್ಪ ಆಪ್ಷನ್ಸ್ ಹೆಚ್ಚಿಗೆ ಇರ್ತಾವೆ. ಇದು ಎಂಬ್ರಾಯ್ಡ್ರಿ ಒಳಗೂ ಹಂಗೆ ಸೇಮ್ ವರ್ಕನ್ನು ಮಾಡ್ತೈತಿ, ಬಟ್ ನೇಮ್ ಅಷ್ಟೇ ಚೇಂಜ್ ಇರ್ತೈತಿ. ಕೆಲವೊಂದಿಷ್ಟು ಮಷಿನ್ ಒಳಗೆ ಒಂದಿಷ್ಟು ಆಪ್ಷನ್ಸ್ ಇರ್ಬೋದು, ಒಂದಿಷ್ಟು ಇಲ್ಲದೆ ಇರ್ಬೋದು, ಬಟ್ ವರ್ಕ್ ಮಾತ್ರ ಸೇಮನ್ನು ಮಾಡ್ತಾ ಇರ್ತೈತಿ. ನಾವು ಬಂದು ಯಾವುದು ವರ್ಸ್ಟ್ ಯಾವುದು ಬೆಸ್ಟ್ ಅಂತ ಹೇಳೋಕ್ಕಾಗಂಗಿಲ್ಲ. ನಾವು ಹೆಂಗೆ ಮಷಿನ್ ಮೇಂಟೈನ್ ಮಾಡ್ಕೊಂಡಿರ್ತೀವಿ ಆ ಥರ ನಮ್ಗೆ ವರ್ಕ್ ಬರ್ತಾ ಇರ್ತೈತಿ, ಅಂದ್ರೆ ಔಟ್ಪುಟ್ ಬರ್ತಾ ಇರ್ತೈತಿ. ಸೊ ಇಷ್ಟು ಮಾತ್ರ ಹೇಳ್ಬೋದು. ಮಷಿನ್ ಬಗ್ಗೆ ಭಾಳ ಜನ ಕಮೆಂಟ್ ಮಾಡ್ತಿದ್ರಿ. ಸೊ ಅದಕ್ಕೆ ಇದನ್ನೆಲ್ಲ ಕ್ಲಿಯರ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ. ನಿಮ್ಗೆ ಯಾರಿಗಾದ್ರೂ ಹೊಸ ಮಷಿನ್ ಬೇಕು ಅಂದ್ರೆ, ಯಾರ್ದಾದ್ರೂ ಹೆಲ್ಪ್ ಬೇಕು ಅಂತಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನನಗೆ ತಿಳಿದಷ್ಟು ಹೇಳ್ತೀನಿ ನಾನು. ಹುಬ್ಳಿ ಒಳಗೆ ಬೆಳಗಾಂ ಒಳಗೆ ಶಾಪ್ ಐತಿ, ಹತ್ತಿರ ಇತ್ತಂದ್ರೆ ನಿಮ್ಗೆ ನೀವು ಅಲ್ಲಿ ಬೈ ಮಾಡ್ಬೋದು. ಲೋನ್ ಆಪ್ಷನ್ಸು ಭಾಳ ಇರ್ತಾವೆ ಫ್ರೆಂಡ್ಸ್. ನೀವು ಬ್ಯಾಂಕಿಗೆ ಹೋಗಿ ಚೆಕ್ ಮಾಡ್ಕೊಳ್ರಿ. ಅಲ್ಲಿ ಸ್ವಲ್ಪ ಲೇಡೀಸ್ಗೆ ಅಂಥೇಳಿ ಸ್ವಲ್ಪ ಇದು ಇರ್ತಾವೆ, ಸ್ಕೀಮೆಲ್ಲ ಇರ್ತಾವೆ. ಅವನ್ನೆಲ್ಲ ನೀವು ಕೇಳ್ಕೊಂಡ್ರಿ ಅಂದರೆ ಬ್ಯಾಂಕಲ್ಲಿ ಗೊತ್ತಾಗ್ತತಿ. ಅದು ಶ್ಯೂರಿಟಿ ಅದು ಇದು ಡಾಕ್ಯುಮೆಂಟ್ಸ್ ಏನೇನು ಬೇಕೆಲ್ಲ ಹೇಳ್ತಾರೆ ಅವರು. ಸೊ ಸಡನ್ನಾಗಿ ತೊಗೊಳ್ಬೇಕಂದ್ರೆ ಸ್ವಲ್ಪ ಅಮೌಂಟ್ ಬೇಕಾಗ್ತದಲ್ಲ, ಅದಕ್ಕೆ. ಅದು ಬಿಟ್ಟರೆ ನಮ್ಗೆ ಮಂತ್ಲಿ ಕಟ್ಟೋಕ್ಕಾಗಲ್ಲ ಅಂತಂದ್ರೆ ನೀವು ಗೋಲ್ಡ್ ಪ್ಲೆಡ್ಜ್ ಮಾಡಿ ಆದರೂ ಮಾಡ್ಕೊಳ್ಬೋದು. ಅಥವಾ ಸಣ್ಣ ಪುಟ್ಟ ಫೈನಾನ್ಸ್ ಇರುತ್ತಲ್ಲ ಅಲ್ಲಿನೂ ನೀವು ಲೋನ್ ಮಾಡಿಸ್ಕೊಂಡು ತೊಗೊಳ್ಬೋದು. ಸೊ ಇದೊಂದು ಆಪ್ಷನ್ನು. ಇಲ್ಲಾಂದ್ರೆ ಒಮ್ಮೆಗ್ಲೇ ಪೇಮೆಂಟ್ ಮಾಡಿದ್ರಂತೂ ಬೆಸ್ಟು. ಅದಾದಮೇಲೆ ಲೋನ್ದು ಅದ ಹೇಳಿದ್ದೆಲ್ಲ ಬ್ಯಾಂಕಿಗೆ ಹೋಗಿ ವಿಸಿಟ್ ಮಾಡ್ಕೊರಿ. ನಿಮ್ಮ ಅಕೌಂಟ್ ಎಲ್ಲಿ ಇರುತ್ತಲ್ಲ ಅಲ್ಲಿ. ಲೋನ್ದು ಭಾಳ ಜನ ಕೇಳ್ತಿದ್ರೆ ಹೆಂಗೆ ಮಾಡಿಸ್ಬೇಕೇನು ಅಂತೇಳಿ. ಆಮೇಲೆ ಮಷಿನ್ ತೊಗೊಳ್ಬೇಕಂದ್ರೆ ಅಲ್ಲಿ ಕೆಲವೊಂದು ಫೆಸಿಲಿಟೀಸೂ ಇರ್ತೈತೆ. ನಿಮ್ಗೆ ಏಜೆಂಟ್ದು ನಂಬರೆಲ್ಲ ಕೊಡ್ತಿರ್ತಾರೆ, ಅವರ ಲೋನ್ ಮಾಡಿಸಿ. ಸೊ ನೀವು ತೊಗೊಳ್ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ, ನೋಡೋಣ, ಅವ್ರಿಗೆ ಕೇಳೋಣ. ನಿಮ್ಗೆ ಹೆಂಗೆ ಅನುಕೂಲ ಬರ್ತೈತಿ ಹಂಗೆ ನೀವು ಮಾಡ್ಕೊಳ್ಬೋದು. ಸೊ ಇಷ್ಟು ಡೀಟೇಲ್ಸು ಈ ಮಷಿನ್ ಬಗ್ಗೆ ಕೊಟ್ಟಿನಿ. ಮತ್ತು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಇಲ್ಲಾಂದರೆ ಕಾಂಟ್ಯಾಕ್ಟ್ ಮಾಡಿರಿ. ಜಾಸ್ತಿ ಕಾಲ್ ಮಾಡಬೇಡ್ರಿ, ಕಮೆಂಟ್ ಮಾಡಿರಿ, ನಾನು ರಿಪ್ಲೈ ಮಾಡ್ತೀನಿ ಕಮೆಂಟಿಗೆ. ಸೊ ಈಗ ನಾನು ಸದ್ಯಕ್ಕೆ ವರ್ಕ್ ಹಾಕಾಕತ್ತೀನಲ್ಲ ಅದನ್ನು ರೇಸ್ ಮಾಡ್ಕೊಳಕತ್ತೀನಿ. ಎಲ್ಲಿಗೆ ಬರುತ್ತೆ ಏನೊಂದು ಮಾರ್ಕ್ ಯಾವ ಥರ ಮಾಡ್ಕೊಂಡಿರ್ತೀವಿ ಅದೇ ಥರ ಕರೆಕ್ಟಾಗಿ ಬರಬೇಕು. ಪರ್ಫೆಕ್ಟಾಗಿದ್ದಾಗ ಮಾತ್ರ, ಸ್ಪೆಷಲಿ ಬಾರ್ಡರ್ ಇದ್ದಾಗ ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ತೊಗೊಂಡು ಹಾಕಿದ್ವಿ ಅಂದರೆ ಹೆಚ್ಚು ಕಮ್ಮಿ ಆಗೋಲ್ಲ. ಮಟನು ನೀವು ವೇಟ್ ಮಾಡಿರಿ, ಆ ಲೈನ್ ಹಾಕೋವರೆಗೂ ವೇಟ್ ಮಾಡಿರಿ. ಅಂದ್ರೆ ನಿಮ್ಗೆ ಪರ್ಫೆಕ್ಟಾಗಿ ಬರುತ್ತಾ ಇಲ್ವಾ ಅನ್ನೋದು ಗೊತ್ತಾಗ್ತದೆ. ಓಕೆ ನೋಡಿರಿ, ಸ್ಟಾಪ್ ಮಾಡ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿ ನೋಡ್ಬೋದು, ಈಗ ಆಲ್ರೆಡಿ ಡಿಸೈನ್ ಹಾಕೈತಿ, ಕರೆಕ್ಟಾಗಿ ಬಂದೈತಿ. ಈಗ ನಿಮ್ಗೆ ಆ ಕಡೆ ಈ ಕಡೆ ಆಗಿತ್ತಂದ್ರೆ ಇಲ್ಲಿ ನೀವು ಸೆಟ್ ಮಾಡ್ಕೊಳ್ಬೋದು, ಇನ್ನೂ ಚಾನ್ಸ್ ಇರ್ತೈತಿ. ಯಾವಾಗ ಒಂದು ಲೈನ್ ಹಾಕಿದ್ರೂ ಇದು ಆರಾಮಾಗಿ ಬಿಚ್ಚಬಹುದು. ಬಟ್ ಎಂಬ್ರಾಯ್ಡ್ರಿ ಹಾಕಿದ ಮೇಲೆ ಬಿಚ್ಚಾಕಾಗಂಗಿಲ್ಲ. ಸೊ ಇದನ್ನು ಮಾಡಿಕೊಂಡು ಇದು ಪೂರ್ತಿ ಬರೋವರೆಗೂ ನೀವು ಮಷಿನ್ ಹತ್ರ ನಿಂತ್ಕೊಳ್ಬೇಕು. ಕೆಲವೊಮ್ಮೆ ಏನು ಮಾಡ್ತೀವಿ, ಅರ್ಜೆಂಟ್ ಒಳಗೆ ಸೆಟ್ಟಿಂಗ್ ಎಲ್ಲ ಕೊಟ್ಟು ಹೋಗ್ಬಿಡ್ತೀವಿ, ಬರೋಷ್ಟಿಗೆ ಅಂದ್ರೆ ಹಾಫ್ ಆಗಿಬಿಟ್ಟಿರ್ತೈತಿ. ಸೊ ಆವಾಗ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಇದನ್ನು ಸೆಟ್ ಮಾಡಿಕೊಂಡು ಈ ಥರ ಇದಿಷ್ಟು ಕಟಿಂಗ್ನೇ ಹೋಗುತ್ತೆ ಫ್ರೆಂಡ್ಸ್. ಅವರಿಗೆ 8.5 ಅಷ್ಟು ಐತಿ ನೆಕ್, ನನಗೆ ಇಷ್ಟ ಬೇಕು. ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಅವ್ರಿಗೆ ಕೂತ್ಕೊಳ್ಳುತ್ತಾ ಆಫ್ಟರ್ ಸ್ಟಿಚಿಂಗು.
ಅವರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಬರೀ ಡಿಸೈನ್ ಹಾಕ್ಕೊಡಕತ್ತೀನಿ. ಆರಾಮಾಗಿ ನಿಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆದಮೇಲೆ ಹಾಕ್ರಿ, ಇಲ್ಲಾಂದ್ರೆ ನೈಟ್ ಸೆಟ್ ಮಾಡಿ ಇಟ್ಕೊಳ್ಳೋದು ಬೆಟರ್ ಆಪ್ಷನ್ ಅಂತ ನನಗೆ ಅನಿಸ್ತೈತಿ. ನಾನು ಆಲ್ಮೋಸ್ಟ್ ಅದನ್ನು ಮಾಡ್ತಾಯಿರ್ತೀನಿ. ನೈಟೆಲ್ಲ ಸೆಟ್ ಮಾಡಿರ್ತೀನಿ, ಬೆಳಗ್ಗೆ ಮಷಿನ್ ಹಾಕ್ತಾ ಇರೋದೆ. ಅದಾದಮೇಲೆ ಕೆಲಸಗಳೆಲ್ಲ ಮುಗಿಯೋಷ್ಟಿಗೆ ಅಂದರೆ 12 ಗಂಟೆ ಅಂದ್ರೆ ಕೆಲಸ ಮುಗ್ತೈತೆ, ಅಲ್ಲಿ ಮಟ್ಟ ಅಂದ್ರೆ ಒಂದು ಡಿಸೈನ್ ಆಗ್ತೈತಿ. ಅದಾದಮೇಲೆ ಅಂತೂ ಫ್ರೀನ ಹಾಕ್ತೀವಿ, ಮತ್ತೊಂದು ಡಿಸೈನ್ ಕಂಟಿನ್ಯೂ ಮಾಡೋಕ್ಕೆ ಬರ್ತೈತಿ. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. ಸೊ ಮಕ್ಕಳೇ ಸಾಯಂಕಾಲ ವಿಡಿಯೋ ಕಂಟಿನ್ಯೂ ಮಾಡಕತ್ತೀನಿ ಫ್ರೆಂಡ್ಸ್. ಇವ್ರಿಗೆ ಸ್ವಲ್ಪ ಹೋಮ್ವರ್ಕ್ ಮಾಡಿಸಿ ಆಮೇಲೆ ಬುಕ್ ಬೈಂಡಿಂಗ್ ಮಾಡೋದಿತ್ತು. ಒಂದಿಷ್ಟು ಬುಕ್ಸ್ ನೋಟ್ಬುಕ್ಸ್ ಅಷ್ಟೇ ಅದಾವೆ ಈಗ ಸದ್ಯಕ್ಕಿನ್ನ ಟೆಕ್ಸ್ಟ್ ಬುಕ್ಸ್ ಕೊಟ್ಟಿಲ್ಲ. ಸೊ ಅವನ್ನ ಕರೆಕ್ಟಾಗಿ ನಾವು ಬೈಂಡಿಂಗ್ ಮಾಡ್ಕೊಡೋಣ ಅಂಥೇಳಿ ಬೈಂಡಿಂಗ್ ಮಾಡಕತ್ತೀನಿ. ಹಾಗೆ ಹೋಮ್ವರ್ಕ್ನು ಮಾಡ್ಸಕತ್ತೀನಿ. ಹಾಕ್ಕೊಟ್ರೆ ಅವರೇ ಮಾಡ್ತಾರೆ. ಬಟ್ ಜಾನೂನ್ ಸ್ವಲ್ಪ ಕಿರಿಕಿರ್ತದೆ ಫ್ರೆಂಡ್ಸ್. ಇದು ಮಾಡುವಾಗ ಒಂದೇ ಕಡೆ ಇರಲ್ಲ ಮೈಂಡು. ಅದು ಬಿಟ್ಟು ಮತ್ತು ಬೇರೆ ಏನಾರ ಒಂದು ಕೆಲಸ ಮಾಡ್ತಿರ್ತಾರೆ. ಮತ್ತು ಅದು ಬಿಟ್ಟರೆ ಮತ್ತು ಏನಾರ ಒಂದು ಕಾಣಿಸ್ತಂದ್ರೆ ಮತ್ತು ಅದನ್ನು ಮಾಡ್ತಾಯಿರ್ತಾಳೆ. ಮಾನ್ಯ ಹಂಗಲ್ಲ, ಏನು ಹೋಮ್ವರ್ಕ್ ಹಾಕಿರ್ತಾರೆ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ಬುಕ್ಸ್ ಎಲ್ಲ ಬ್ಯಾಗ್ದಾಗ ಹಾಕಿ ಆಮೇಲೆ ಆಟ ಆಡೋದು, ಆಮೇಲೆ ಪಾಂಟ್ ಬಡಿಯೋದು ಇದನ್ನೆಲ್ಲ ಮಾಡ್ತಾಳೆ. ಬಟ್ ಜಾನು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾನೆ ಇರ್ತಾಳೆ. ಯಾರು ಬಂದ್ರಂದ್ರೆ ಆ ಕಡೆ ಬುಕ್ಕಲ್ಲೇ ಬಿಟ್ಬಿಡೋದು, ಆ ಕಡೆ ನೋಡ್ಕೊತ ಕುಂದ್ಬಿಡೋದು, ಈ ಥರ ಮಾಡ್ತಿರ್ತಾಳೆ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.